ಕಡಮಂ ಸಂಸ್ಥೆಯ ಸಂಸ್ಥಾಪಕರಾಗಿ ನಮ್ಮೆಲ್ಲರ ಹೃದಯದಲ್ಲಿ ಒಬ್ಬ ನಿಜವಾದಂಥ ಮನುಷ್ಯ ಅನ್ನುವಂಥ ಪದಕ್ಕೆ ಅರ್ಥವನ್ನು ಕೊಡುವಂಥ ರೀತಿಯಲ್ಲಿ ಸಾರ್ಥಕ ಬದುಕನ್ನು ನಡೆಸಿರುವಂತಹ ಶ್ರೀ ರಮೇಶ್ ರವರ ಜೀವನದ ಚಿತ್ರಣವನ್ನು ಕೊಡುವಂತಹ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂತಹ ಇಡೀ ವಿಶ್ವಕ್ಕೆ ವಿಶೇಷವಾಗಿ ಜ್ಞಾನದ ದಾನವನ್ನು ಕೊಡ್ತಾ ಇರುವಂತಹ ಅನ್ನದಾನ, ಜ್ಞಾನದ ದಾನ, ಇದರ ಜೊತೆಗೆ ಸಾಮರಸ್ಯದ ದಾನವನ್ನು ನೀಡ್ತಾ ಇರುವಂತಹ ನಮ್ಮೆಲ್ಲರ ಹೃದಯದಲ್ಲಿ ಧರ್ಮದ ಪ್ರವೃತ್ತಿಯನ್ನು ಬೆಳೆಸುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇರುವಂತಹ ಶ್ರೀ ಶ್ರೀ ದೇಶಕೇಂದ್ರ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಮೈಸೂರು ಅಂದ ತಕ್ಷಣದಲ್ಲೇ ನಾವು ಯದುವೀರವ್ರನ್ನ ನೋಡುವಾಗ ಲೋಕಸಭಾ ಸದಸ್ಯರಂತ ಯಾವತ್ತೂ ಕೂಡ ನನ್ನ ಹೃದಯ ನೋಡಿಲ್ಲ. ಅವರ ಗೆಲುವಿನ ದಿವಸ ಹೋದಾಗಲೂ ಕೂಡ ನಾನು ಕಂಡದ್ದು ಮೈಸೂರಿನ ಸಂಸ್ಥಾನ ಇಡೀ ವಿಶ್ವಕ್ಕೆ ಎಲ್ಲದರಲ್ಲೂ ಮಾದರಿಯಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ದೂರದೃಷ್ಟಿಯ ಪ್ರತೀಕವಾಗಿ ಅವ್ರನ್ನ ನೋಡ್ತಾ ಇದ್ದೇವೆ. ಇವತ್ತು ಅವರು ನೀಡಿರುವಂಥ ಒಂದು ಕೊಡುಗೆ ಇಡೀ ವಿಶ್ವದಲ್ಲಿ ಒಂದು ಮಾದರಿ. ಅಂಥವರು ಈ ಕಾರ್ಯಕ್ರಮದಲ್ಲಿ ಇರುವಂಥದ್ದು ಬಹಳ ಸಂತೋಷ, ಅರ್ಥಪೂರ್ಣವಾಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಮುಖ್ಯವಾಗಿರುವಂಥದ್ದು ಅಂತಂದರೆ ಬಹಳ ವಿಶ್ವದಲ್ಲೇ ಅತಿ ದೊಡ್ಡ ಸಂಸ್ಥೆ ಅಂತ ಹೇಳಿದಾಗ ನೀವೆಲ್ಲ ಜೋರಾದಂತೆ ಚಪ್ಪಾಳೆ ತಟ್ಟಿದ್ರಿ. ನಾನು ತಟ್ಟಲಿಲ್ಲ. ಅದಕ್ಕೆ ಕಾರಣ ಆ ಸಂಸ್ಥೆ ಅಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಮನಸ್ಸಿಗೆ ಆನಂದ ಆಗ್ಬೋದು, ಆದರೆ ಆ ಸಂಸ್ಥೆ ಅಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ನಾವು ಹೇಗೆ ಕಾರಣೀಭೂತರಾಗಿದ್ದೀವಿ ಅನ್ನುವಂಥದ್ದು ನನ್ನ ಮನಸ್ಸನ್ನು ಕೊರಿತಾ ಇತ್ತು. ಅಂದರೆ ಇಡೀ ಎಲ್ಲ ಕಡೆನೂ ಕೂಡ ಆ ಮನೋರೋಗಿಗಳು ಹೆಚ್ಚಾಗ್ತಾ ಇರೋದ್ರಿಂದ ತಾನೇ ಆ ಸಂಸ್ಥೆ ದೊಡ್ಡದಾಗ್ತಾ ಇದೆ. ಇದು ನಮ್ಮ ಮನಸ್ಸನ್ನು ಕಾಡುವಂಥ ವಿಚಾರ. ಹೌದು, ಅದೊಂದು ಕ್ಯೂರೇಟಿವ್ ಆಸ್ಪೆಕ್ಟಿಂದ ತೆಗೆದುಕೊಂಡಾಗ ಕಡಮಂಸ್ ಇಡೀ ಏಷ್ಯಾದಲ್ಲಿ ಅತಿ ದೊಡ್ಡ ಸಂಸ್ಥೆ, ನೋ ಡೌಟ್. ಆದರೆ ನಾನು ರಮೇಶ್ ಅವರಿಂದ ಬಯಸುವಂಥದ್ದು ಏನು ಅನ್ನುವಂಥ ವಿಚಾರವನ್ನು ಕಳೆದ ಒಂದು 3 ತಿಂಗಳ ಹಿಂದೆ ರಮೇಶ್ ದಂಪತಿಗಳ ಜೊತೆಯಲ್ಲಿ ಸುಮಾರು 1 ಗಂಟೆಗಳ ಕಾಲ ನನ್ನ ಮನಸ್ಸನ್ನು ಬಿಚ್ಚಿ ಮಾತನಾಡಿದೆ. ನಾನು ಅವ್ರ ಹತ್ರ ಒಂದು ಕೋರಿಕೆಯನ್ನು ಕೂಡ ಇಟ್ಟಿದ್ದೀನಿ. ಹೌದು, ದೊಡ್ಡ ಸಂಸ್ಥೆಯಾಗಿ ಬೆಳೆದಿರುವಂತಹ ಕಡಮಂಸ್ ಬೆಂಗಳೂರಿನಲ್ಲಿ ಇದ್ದರೂ ಕೂಡ ಆ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ನಡೀತಾ ಇರೋದಂತೂ ಮೈಸೂರಿನಲ್ಲಿ. ಇದಕ್ಕೆ ಕಾರಣ ರಮೇಶ್ ಮೈಸೂರಿನವರು ಅಂತ ಹೇಳಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ಆನಂದವಾದಂಥ ವಿಚಾರ. ರಮೇಶ್ ಅವರ ಆ ಭಾವನೆಗಳಿದೆಯಲ್ಲ, ಅವರ ಜೀವನ ಇದೆಯಲ್ಲ, ಇದು ಕ್ಯೂರೇಟಿವ್ ಆಸ್ಪೆಕ್ಟ್ಗಲ್ಲ. ನಾನು ಅವರಲ್ಲಿ ಕೇಳ್ಕೊಂಡಿರೋದು ಅಷ್ಟೇ, ಇದು ಪ್ರಿವೆಂಟಿವ್ ಆಸ್ಪೆಕ್ಟ್ ಆಗಿ ಬರಬೇಕು. ಅಂದರೆ ನಾವೆಲ್ಲ ನೋಡಿದ್ದೀವಿ, ಆ ಪುಟ್ಟ ಮಗುವಿಂದ ಹಿಡಿದು ನಮ್ಮನ್ನು ಜೀವನಕ್ಕೆ ಜನ್ಮವನ್ನು ಕೊಟ್ಟಂತಹ ತಂದೆ ತಾಯಿಗಳೂ ಕೂಡ ಮಾನಸಿಕವಾದಂತಹ ರೋಗಿಗಳಾಗಿ ಅಲ್ಲಿ ಬರ್ತಾ ಇದ್ದಾರೆ ಅಂದಾಗ ಅವ್ರನ್ನ ನೋಡ್ಕೊಳ್ಳುವಂಥದ್ದು ಅದೆಲ್ಲ ಒಂದು ಭಾಗ. ಆದರೆ ಅಲ್ಲಿಗೆ ಬರಲಿಕ್ಕೆ ಕಾರಣವಾದಂತಹ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಒಂದು ಚಿಂತನೆಯನ್ನು ಮಾಡುವಂಥ ತುಂಬ ಅವಶ್ಯಕತೆ ಇದೆ. ಅದು ಯಾರು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಂದರೆ ರಮೇಶ್, ನಿಮ್ಮ ದಂಪತಿಗಳು ಅಂತ ನಾನು ಅವ್ರನ್ನ ಕೋರಿದ್ದೇನೆ. ಕಾರಣ ಈಗ ನಾವಿಲ್ಲಿ ಕೂತು ಮಾತನಾಡ್ತಾ ಇರುವಾಗ ಇದೊಂದು ಕಾರ್ಯಕ್ರಮ, ಅದಕ್ಕೆ ಬಂದಂಥ ಆಡಿಯನ್ಸ್ ಅಂತ ನಾನು ಯಾವತ್ತೂ ಯೋಚನೆ ಮಾಡ್ತಾ ಇಲ್ಲ. ಇಲ್ಲಿ ಒಂದು ಕುಟುಂಬ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕಾರಣ ಈ ಕುಟುಂಬದಲ್ಲಿ ನಿಜವಾಗಿ ಚಿಂತನ ಮಂಥನ ಮಾಡಬೇಕಾದಂಥ ಒಂದು ಸಂದರ್ಭ ಇದು. ಕಾರಣ ರಮೇಶ್ ಅವರ ಬಗ್ಗೆ ನೇಹಾ ಅವರು ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ವಿಚಾರ ಬಂತಲ್ವಾ, ನಮ್ಮನೆಯಲ್ಲೂ ಮಾವ ಸೊಸೆ ಇದೇ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇರಲಿಲ್ವಾ?
ಹೌದಲ್ಲ? ನಮ್ಮೆಲ್ಲರ ಮನಸ್ಸಿನಲ್ಲಿ ಅನ್ನಿಸ್ತಾ ಇತ್ತು. ಬರೀ ಅಷ್ಟೇ ಅಲ್ಲ, ಆ ಇಬ್ಬರು ಮಕ್ಕಳುಗಳು ಅದರ ಬಗ್ಗೆ ಹೇಳ್ತಾ ಇರುವಂಥ ಸಮಯದಲ್ಲಿ ನಮಗನ್ನಿಸ್ತಾ ಇತ್ತು, ಹೌದಲ್ವ, ನಮ್ಮ ಮನೆಯಲ್ಲೂ ಕೂಡ ತಂದೆ ತಾಯಿ ಸ್ನೇಹಿತರ ರೀತಿಯಲ್ಲಿ ಈ ಚಿಂತನ ಮಂಥನ ಮಾಡುವಂಥದ್ದು ಇರಬೇಕಾಗಿತ್ತು ಅಂತ ನಮ್ಮೆಲ್ರಿಗೂ ಅನ್ನಿಸ್ತಾ ಇರುತ್ತೆ. ಹಾಗೆ ವಿಶೇಷವಾಗಿ ಅಮ್ಮ ಕೂಡ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೋತಾ ಇರುವಂಥ ರೀತಿ ನೋಡಿದಾಗ ಈ ಕಡಮಂಸ್ ಕುಟುಂಬ ಇದೆಯಲ್ಲ, ಇದು ಕೇವಲ ನಿಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ಇದು ಎಲ್ಲರ ಮನೆಗೂ ತಲುಪಿಸುವಂಥ ಕೆಲಸವನ್ನು ಮಾಡಬೇಕಾದದ್ದು ರಮೇಶ್ ಅವರು. ಅದಕ್ಕೆ ನಾನು ಅವ್ರಿಗೊಂದು ಮಾತು ಹೇಳಿದೆ, ನೀವು ಇನ್ನೊಂದು 6 ತಿಂಗಳಲ್ಲಿ ನನ್ನ ಮನಸ್ಸಿನ ಭಾವನೆಯನ್ನು ಯಾವ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರಬೇಕನ್ನೋದಂತೂ ಚಿಂತನೆ ಏನು ನಡೀತಾ ಇದೆ, ಅದರ ಪ್ರಿಪ್ರೇಷನ್ಸ್ ಏನು ನಡೀತಾ ಇದೆ, ನಿಮ್ಮಲ್ಲಿ ನಾನು ಬಂದು ಹಂಚ್ಕೋತೀನಿ. ಆ ಸಂದರ್ಭದಲ್ಲಿ ನೀವು ವಿಶೇಷವಾಗಿ ಈ ರೀತಿಯಾಗಿ ಮಾನಸಿಕವಾದಂಥ ಖಿನ್ನತೆಯನ್ನು ಬರ್ಬೋದು ಅನ್ನುವಂಥ ಕುಟುಂಬಗಳು ಯಾವುದಿದೆ, ಅದು ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, ಆ ಪುಟ್ಟ ಪುಟ್ಟ ಕುಟುಂಬಗಳಲ್ಲಿರ್ಬೋದು, ಜೀವನವನ್ನು ನಡೆಸಲಿಕ್ಕೆ ತುಂಬ ಕಷ್ಟವಾಗಿರುವಂಥ ಕುಟುಂಬಗಳಲ್ಲಿರ್ಬೋದು, ಅದನ್ನು ನಾವು ಅಡ್ರೆಸ್ ಮಾಡಿಸುವಂಥ, ಅದನ್ನು ಪತ್ತೆ ಹಚ್ಚುವಂತಹ, ಅದಕ್ಕೆ ಬೇಕಾಗಿರುವಂಥ ಒಂದು ಕಾರ್ಯವನ್ನು ಜೋಡಿಸುವಂಥದ್ರ ಬಗ್ಗೆ ಒಂದು ಸಲ ತಾವು ಮೈಸೂರಿನವರೇ ಆದ್ರಿಂದ ಮೈಸೂರು ಜಿಲ್ಲೆಯಿಂದನೇ ಈ ಔಟ್ರೀಚ್ ಪ್ರೋಗ್ರಾಮ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ರಮೇಶ್ ಅವ್ರನ್ನ ನಾನು ಕೈ ಮುಗಿದು ನಾನು ಪ್ರಾರ್ಥನೆಯನ್ನು ಮಾಡಿದೆ. ಅಷ್ಟಕ್ಕೆ ಮಾತ್ರ ಅವ್ರಿಗೆ ಹೇಳ್ಬಿಟ್ಟು ಬಿಡಲಿಲ್ಲ. ನಾನು ಒಂದು ವಿಚಾರ ಹೇಳಿದ್ದೀನಿ. ರಮೇಶ್ ಅವ್ರ ಜೊತೆಯಲ್ಲಿ ಮಾತನಾಡಿದ್ಮೇಲೆ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯರ ಜೊತೆಯಲ್ಲಿ ಕೂತು ನಿರಂತರವಾದಂಥ 2 ಮೀಟಿಂಗ್ಗಳನ್ನು ಕೂಡ ಮಾಡಿದ್ದೀನಿ ನಾನು. ಅಂದರೆ ಅರ್ಥ, ನನಗೂ ಕೂಡ ಅಕ್ಷರ ಜ್ಞಾನವನ್ನು ಕೊಟ್ಟಂಥ, ನಾನೂ ಕೂಡ ಎಲ್ಲಿ ಓದಿದೆ ಅಂತಂದರೆ, ನಾನು ಒಂದು JSS ಸಂಸ್ಥೆಯ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳುವಂಥ ಒಂದು ಆನಂದ ಇರುವಂಥ ಸಂದರ್ಭದಲ್ಲಿ ನನ್ನ ಗುರುಗಳಲ್ಲೂ ಕೂಡ ಅದನ್ನು ಪ್ರಾರ್ಥನೆ ಮಾಡ್ತಾನೆ. ಆ ಸಂದರ್ಭ ಬಂದಾಗ ಅಂದರೆ JSS ಮಹಾಸಂಸ್ಥೆ ಇವತ್ತು ವೈದ್ಯಕೀಯ ಸಂಸ್ಥೆ ಏನಿದೆ, ಅದು ಕೂಡ ಔಟ್ರೀಚ್ ಪ್ರೋಗ್ರಾಮಿನ ಮೂಲಕವಾಗಿ ಯಾರು ಖಿನ್ನತೆಯನ್ನು ಹೊಂದುವಂಥ ಪರಿಸ್ಥಿತಿ ಬರ್ಬೋದು, ಅದು ಶಾಲೆಗಳ ಮೂಲಕವಾಗಿರ್ಬೋದು ಅಥವಾ ಕುಟುಂಬದ ವ್ಯವಸ್ಥೆಯಲ್ಲಿರ್ಬೋದು, ಅದು ಬರದ ರೀತಿಯಲ್ಲಿ ತಡೆಯುವಂಥ ದೊಡ್ಡ ಜವಾಬ್ದಾರಿ ನಮ್ಮದಿದೆ ಅಂತ ನಾನು ಹೇಳಲಿಕ್ಕೆ ನನ್ನ ಹೃದಯ ಅನ್ನಿಸ್ತಾ ಇದೆ. ಕಾರಣ ಅಂದರೆ ಹೌದು, ಕಡಮಂಸ್ ಏಷ್ಯಾದಲ್ಲೇ ಅತಿ ದೊಡ್ಡ ಕೇಂದ್ರ. ಆದರೆ ಇನ್ನೊಂದು ದುಃಖದ ಸಂಗತಿ ಕೂಡ ಇದೆ. ಇಡೀ ವಿಶ್ವದಲ್ಲಿ ಯಾವ ದೇಶದಲ್ಲಿ ಮಾನಸಿಕವಾದಂಥ ಖಿನ್ನತೆ ಇರುವಂಥ ದೇಶ ಯಾವ ದೇಶ ಅಂತಂದರೆ ಅದು ಭಾರತ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ತುಂಬ ನೋವಾಗುತ್ತೆ. ಕಾರಣ, ನಾನು ಆಗಲೇ ಹೇಳಿದೆ, ರಮೇಶ್, ನಿಮ್ಮ ಮನೆಯಲ್ಲಿರುವಂಥ ಶ್ರೀಕೃಷ್ಣನ ಕುಟುಂಬ ಇದೆಯಲ್ಲ, ಶ್ರೀಕೃಷ್ಣನ ಕುಟುಂಬ ಕೇವಲ ನಿಮ್ಮ ಮನೆಗೆ ಮಾತ್ರ ಇದ್ದರೆ ಸಾಲಲ್ಲ, ಅದು ಇಡೀ ಸಮಾಜಕ್ಕೆ ಕೊಡಬೇಕಾದಂಥದ್ದು. ಆ ಪ್ರೀತಿ, ವಿಶ್ವಾಸ, ಮಮತೆಯನ್ನು ನಾವು ಹಂಚ್ಕೊಳ್ಳುವಂಥದ್ದು. ಮತ್ತೊಂದು ವಿಚಾರ ನಾವಲ್ಲಿ ನೋಡ್ತಾ ಇದ್ದಾಗ ಹೇಳಿದ್ವಿ, ಮೈಂಡ್ ಸ್ಪೀಕ್ಸ್ ಅಂತ. ಇವತ್ತಿನ ಸ್ಥಿತಿಯಲ್ಲಿ ನಾವು ಆಧುನಿಕ ವೈಜ್ಞಾನಿಕ ಪ್ರಪಂಚದಲ್ಲಿ ನಮ್ಮ ಮನಸ್ಸು ಮಾತನಾಡ್ತಾ ಇದೆ. ಮೈಂಡ್ ಸ್ಪೀಕ್ಸ್, ಅದೇ ತೊಂದರೆ ಆಗಿರೋದು. ಅದಕ್ಕೆ ನಾನು ಅವರಲ್ಲಿ ಒಂದು ಕೇಳಿಕೊಂಡೆ, ನಮ್ಮ ಚಿಂತನೆ ಇರಬೇಕಾದದ್ದು ಕೇವಲ ಮೈಂಡ್ ಸ್ಪೀಕ್ಸ್ ಅಲ್ಲ, ಹಾರ್ಟ್ ಶುಡ್ ಸ್ಪೀಕ್. ಹಾರ್ಟ್ ಶುಡ್ ಸ್ಪೀಕ್. ಯಾವಾಗ ಹಂಗನ್ಸುತ್ತೆ ನಮಗೆ, ನಮ್ಮ IQ-ವಿನ ಜೊತೆಯಲ್ಲಿ, ಇಂಟೆಲಿಜೆನ್ಸ್ ಕ್ವಶೆಂಟಿನ ಜೊತೆಯಲ್ಲಿ ಮಾರಲ್ ಕ್ವಶೆಂಟ್ ಸೇರಿದಾಗ, ಸ್ಪಿರಿಚುವಲ್ ಕ್ವಶೆಂಟ್ ಸೇರಿದಾಗ ಇಂಥ ಕಾರ್ಯಗಳಾಗುತ್ತೆ. ಅದರಿಂದ ಮುಂದೆ ಒಂದು ಹೆಜ್ಜೆ ಹೇಳಿ ನಾನು ರಮೇಶ್ ಅವರಿಗೆ ಅಭಿನಂದನೆ ಹೇಳೋದಕ್ಕೂ ಮುಂಚೆ, ನಮ್ಮನ್ನು ಅಗಲಿ ಹೋದಂತಹ ಜನ್ಮ ಕಾರಣ ಅಂತ ನಾವು ಕರಿತೀವಿ. ಯಾಕೆ ಈ ಜನ್ಮವನ್ನು ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ ಅನ್ನೋದಕ್ಕೆ ಪರಮಾತ್ಮ ಇಟ್ಟಿರ್ತಾನೆ. ಹಾಗಾಗಿ ನನ್ನ ಒಂದು ನಮನಗಳು ಒಂದು ಆತ್ಮಕ್ಕಿದೆ, ಅದು ಅಮಿತ. ಅಮಿತ ಆ ರೀತಿಯಾದಂತಹ ಒಂದು ಜನ್ಮವನ್ನು ತಾಳಿ ಮಾನಸಿಕವಾದಂಥ ಖಿನ್ನತೆಯನ್ನು ಹೊಂದಿ ಈ ಜಗತ್ತಿನಲ್ಲಿ ಬಂದಿದ್ದಕ್ಕೋಸ್ಕರವಾಗಿ ಒಂದು ಜನ್ಮ ಕಾರಣ ಇತ್ತು. ಅದರ ಮೂಲಕವಾಗಿ ಅವರ ಅಣ್ಣನಲ್ಲಿ ಇಂಥ ಒಂದು ಚಿಂತನೆಯನ್ನು ಕೊಟ್ಟು ಇಂಥ ಒಂದು ದೊಡ್ಡ ಸಂಸ್ಥೆಯನ್ನು ಮಾಡಲಿಕ್ಕೋಸ್ಕರವಾಗಿ ಆ ಅಮಿತಾಳ ಒಂದು ಆ ಆತ್ಮ ಇವತ್ತು ತನ್ನದೇ ಆದಂಥ ಒಂದು ರೀತಿಯಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡಿದೆ. ಹಾಗಾಗಿ ನಾನು ಇಲ್ಲಿ ಕೂತಿರುವಂಥ ಎಲ್ಲ ಆತ್ಮಗಳಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ನಮ್ಮ ಕೈಯಲ್ಲಾದಂಥದ್ದು, ನಮ್ಮ ಅಕ್ಕಪಕ್ಕದಲ್ಲಿರ್ಬೋದು, ಶಾಲೆಯಲ್ಲಿರ್ಬೋದು, ಎಲ್ಲೋ ಇರ್ಬೋದು, ಯಾರ ಮನಸ್ಸಿನಲ್ಲಿ ನೋವಿದೆ, ಅದು ಡೈವರ್ಸಿ ಇರ್ಬೋದು, ಅವನು ಶಾಲೆಗೆ ಹೋಗಲಿಕ್ಕೆ ನಾನು ಫೇಲ್ ಆದೆ ಅಂತ ಇರ್ಬೋದು, ಅಥವಾ ಕೌಟುಂಬಿಕವಾದಂಥ ಆರ್ಥಿಕ ಸ್ಥಿತಿ ಇರ್ಬೋದು, ಯಾವುದಾದ್ರು ರೀಸನ್ ಇರ್ಬೋದು. ಆದರೆ ಮಾನಸಿಕವಾದಂಥ ಖಿನ್ನತೆಯಲ್ಲಿರುವಂಥವ್ರು ಯಾರು ನಮ್ಮ ಪರಿಸರದಲ್ಲಿದ್ದಾರೆ ಅಂದರೆ ಅವ್ರನ್ನ ಪ್ರೀತಿಯಿಂದ ಮಾತನಾಡಿಸುವಂತಹ, ಅವರಿಗೆ ನಾನು ಆಶ್ರಯನಾಗಿದ್ದೀನಿ ಅನ್ನುವಂಥ ಫೀಲಿಂಗ್ಸನ್ನು ತರುವಂಥ ಕೆಲಸವನ್ನು ನಾವು ಮಾಡಿದ್ರೆ ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ.
ಜೊತೆಗೆ ರಮೇಶ್ ಅವರಿಗೂ ಕೂಡ ನಾವು ಧನ್ಯವಾದವನ್ನು ಹೇಳಲಿಕ್ಕೆ, ಮತ್ತು ಅಮಿತಾಳ ಯಾವ ಆ ಹೃದಯ ಇತ್ತು, ಯಾವ ಆತ್ಮ ಇತ್ತು, ಅದಕ್ಕೆ ನಮ್ಮ ನಮನಗಳನ್ನು ಸಲ್ಲಿಸಲಿಕ್ಕೆ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ, ನಾನು ಈ ಕುಟುಂಬದ ಜೊತೆಯಲ್ಲಿ, ವಿಶೇಷವಾಗಿ ಕಡಮಂಸ್ ಕುಟುಂಬದ ಜೊತೆಯಲ್ಲಿ ನಾನು ಒಂದು ಮಾತನ್ನು ಹೇಳಿದ್ದೇನೆ. ನಮ್ಮ ಜೀವನದ ಕೊನೆ ಉಸಿರಿರುವವರೆಗೂ ಕೂಡ ಸಮಾಜದಲ್ಲಿ ಇರುವಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರ ಮನಸ್ಸನ್ನು ನಮ್ಮ ಕಡೆಗೆ ತೆಗೆದುಕೊಳ್ಳುವ ಮುಖಾಂತರದಲ್ಲಿ ಅವರನ್ನು ಸಾರ್ಥಕವಾದಂತಹ ಒಂದು ಅಸೆಟ್ಟನ್ನು ಮಾಡುವಂತಹ ಕೆಲಸವನ್ನು ನಾವೆಲ್ಲರೂ ಒಟ್ಟಾಗಿ ಮಾಡೋಣ ಅಂತ ಹೇಳಿದ್ದೇನೆ. ಹಾಗಾಗಿ ಅವರಿಗೆ ಮತ್ತೊಂದು ಬಾರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರ ಹೃದಯಕ್ಕೆ ನನ್ನ ನಮಸ್ಕಾರಗಳು.